ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತವರು. ಆತ್ಮೀಯರೇ, ಈಗಾಗಲೇ ಬಜೆಟ್ ಮಂಡನೆ ಅಂತ ನಮ್ಮ ಸಿದ್ದರಾಮಯ್ಯ ಚಿತ್ತಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವಿರೋಧಿಗಳು, ಅದರಲ್ಲೂ BJP ನಾಯಕರು ಟೀಕೆ ಮಾಡೋದು ಸಹಜ. ನೀವು ಖಜಾನೆ ದಿವಾಳಿ ಎಬ್ಬಿಸಿದ್ರಿ, ಗ್ಯಾರಂಟಿ ಕೊಟ್ಟು ಹಾಗೆ ಹೀಗೆ ದಿನನಿತ್ಯ, ಮತ್ತು ಎಲ್ಲ ಖಜಾನೆ ಖಾಲಿಯಾಗಿದ್ದರೆ ಡೆವಲಪ್ಮೆಂಟ್ ಇಲ್ಲ, ಯಾವುದಕ್ಕೂ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ದಿನನಿತ್ಯ ಏನಾದರೂ ಒಂದಿಷ್ಟು ರಾಗಗಳನ್ನ ಹಾಡ್ತಾನೆ ಇರ್ತಾರೆ, ಮತ್ತು ಅದು ನಡೆಯುವಂಥದ್ದು. ಯಾಕಂದರೆ ಯಾವುದೇ ವಿರೋಧ ಪಕ್ಷದರು ಅದು ಮಾಡುವಂಥದ್ದನ್ನು ಇರಲಿ. ಈಗ ನಮ್ಮ BJP ಈಗ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಯಾಕಂದರೆ ಇನ್ನೂ 60,000 ಕೋಟಿ 40,000 ಕೋಟಿ ನಮ್ಮ ಇವರು ಕೊಟ್ಟಿಲ್ಲ, ಕಾಂಟ್ರಾಕ್ಟ್ದಾರ ದುಡ್ಡು ಅನ್ನುವಂಥ ಮಾತುಗಳು ಸಹಿತ ಮೇಲೆ ಟೀಕೆಯಾಗಿ ಬಂದಾಗ ಇದಕ್ಕೆಲ್ಲ ಕಾರಣ ನೀವು ಅನ್ನುವಂಥ ಮಾತನ್ನು ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬಜೆಟ್ನಲ್ಲಿ ಅನುದಾನ ಕೊಡೋದನ್ನು ನೀವು 2.70 ಲಕ್ಷ ಕೋಟಿ ರೂಪಾಯಿದು ಏನು ಮಾಡಿದಿರಿ, ಕಾಮಗಾರಿಗಳಿಗೆ ಆದೇಶ ಕೊಟ್ಟುಬಿಟ್ರಿ. 2.70 ಲಕ್ಷ ಕೋಟಿ. ಮುಖ್ಯಮಂತ್ರಿ ಯೋಜನಾ ಕೋಟಾದಲ್ಲಿ 1.66 ಅಂದರೆ 1.66 ಲಕ್ಷ ಕೋಟಿ ಮತ್ತು ಅನುದಾನ ನೀಡಿದ್ರಿ. ಇದನ್ನು ಬಗೆಹರಿಸಾಗಿ ರಣ ಆಗ್ತದೆ ಈಗ. ಮತ್ತು 60-70 ಸಾವಿರ ಉಳಿದಿರ್ಬೋದಿಲ್ಲ ಅಂತೆಲ್ಲ ಕೊಡ್ತೀವಿ ಅವ್ರದ್ದು, ನಾವು ಯಾವ್ದು ಇಟ್ಟುಕೊಳ್ಳೋದಿಲ್ಲ ಅನ್ನೋದು ಮಾತು ಹೇಳ್ದ. ಅಲ್ಲ ರೀ, ನಾನು ಇಷ್ಟು ಕೇಳ್ತೀನಿ, ನೀವು ಅಡ್ಡಿಲ್ಲ, ಬರೋಬ್ಬರಿ ಐತೆ ನೀವು ಕೇಳೋದು. ಆದರೆ ಸೆಂಟ್ರಲ್ ಗೌರ್ಮೆಂಟ್ನ ಯಾಕೆ ಕೇಳೋದಿಲ್ಲ, ಕೇಂದ್ರ ಯಾಕೆ ಕೇಳೋದಿಲ್ಲ ನೀವು ಅಂತ. ಯಾಕಂದ್ರೆ 2018-19 ಕೇಂದ್ರ ಬಜೆಟ್ 24.42 ಲಕ್ಷ ಕೋಟಿ ಇತ್ತಾಗ. ಆಗ ನಮ್ಮ ಕರ್ನಾಟಕಕ್ಕೆ 35,895 ಕೋಟಿ ರೂಪಾಯಿ ಕೊಟ್ಟಿದ್ರು ಅವರು ಅನುದಾನ. ನಮ್ಮ ಟ್ಯಾಕ್ಸ್ ತೊಗೊಂಡೋಗಿ ಅಲ್ಲಿ ಖರ್ಚು ಮಾಡ್ಕೊಂಡು ನಮ್ಗೆ ಕೊಟ್ಟಿದ್ರು ಅಷ್ಟು.